ನೆನೆ ಮಧ್ಯರಾತ್ರಿ ನಡೆದಂತಹ ದಾಳಿ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನಲ್ಲಿ ನಡೆದಂತಹ ದಾಳಿಗೆ ಇಡೀ ಪಾಕಿಸ್ತಾನ ಪತರಗುಟ್ಟು ಹೋಗಿದೆ. ಸೊ ಎಲ್ಲ ಪಕ್ಷದವರು ಕೂಡ ಪಕ್ಷಾತೀತವಾಗಿ ನಾವು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳಿತ್ತು. ಇತ್ತ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನ ಥರ ಅಂತಿದೆ. ಇತ್ತ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಅಂತ ಕೂಡ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶರೀಫ್ ಸಖ್ಯಾತಿಯನ್ನ ತೆಗೆದಿರು. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯನ್ನ ಮಾಡಿದೆ. ಪಾಕ್ ಉಪ ಪ್ರಧಾನಿಯ ಆಕ್ರೋಶ ಇಶಾಕ್ ದಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇಶಾಕ್ ದಾರ್ ಟ್ವೀಟ್ ಮಾಡೋ ಮೂಲಕ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಶೋಧಕ್ಕೆ ಬರ್ಕೊಂಡಿದ್ದಾರೆ. ಇವರು ಕಾಶ್ಮೀರದ ಪಹಲ್ಗಾಮ್ಗೆ ಹೋದಂತಹ ಅಮಾಯಕ ಪ್ರವಾಸಿಗರ ದೋಕುಳಿ ಮಾಡುವಾಗ ಯಾವುದರ ಉಲ್ಲಂಘನೆ ಕೂಡ ಆಗ್ಲಿಲ್ವಾ? ದಾಳಿ ಮಾಡುವಾಗ ಗೊತ್ತಾಗ್ಲಿಲ್ಲ. ಈಗ ಪ್ರತೀಕಾರಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಪ್ರಧಾನಿ, ಉಪ ಪ್ರಧಾನಿ ಎಲ್ಲರೂ ಕೂಡ. ಟ್ವೀಟ್ ಅನ್ನ ಕೂಡ ಮಾಡಿರೋದು ನೀವು ಗಮನಿಸಬಹುದು. ಆಪರೇಷನ್ ಸಿಂಧೂರದಿಂದ ಮಧ್ಯರಾತ್ರಿ 1:44 ಏರ್ ಸ್ಟ್ರೈಕ್. ಇದು ಪಾಕಿಸ್ತಾನಿಗಳೇ ಮಾಡಿದಂತಹ ವಿಡಿಯೋ. ಅದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಮಿಸೈಲ್ ದಾಳಿ ನಡೆದಿದೆ ಅಂತ ಹೇಳಿ. ಒಟ್ಟಾರೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಸ್ಕಾಲ್ಪ್ ಮಿಸೈಲ್ ಅನ್ನ ಬಳಸಿ ನಡೆಸಿದಂತಹ ದಾಳಿ. ಭಾರತೀಯ ಸೇನೆಯಂತೂ ಒಂದು ಕ್ಷಣ ಜೈ ಹಿಂದ್ ಅಂತ ಹೇಳಿ ಘೋಷಣೆಯನ್ನ ಮೊಳಗಿಸ್ತು. ಸದ್ಯ ಭಾರತದ ಈ ಒಂದು ಪ್ರತೀಕಾರಕ್ಕೆ ಪಾಕಿಸ್ತಾನ ವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಕೂಡ ಆಗಿದೆ ಅಂತ ಹೇಳಿ ಪ್ರಧಾನಿ ಪಾಕಿಗಳಲ್ಲಿ ಕೂಗ್ತಾ ಇರೋದು. ಆಪರೇಷನ್ ಸಿಂಧೂರ ಇದು ಮೊದಲ ಹೆಜ್ಜೆ. ಇದಕ್ಕೆ ಪತರಗುಟ್ಟು ಹೋಗಿದೆ ಪಾಕಿಸ್ತಾನ. ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ನೋಡಿ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಭಾರತದಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಯುದ್ಧದ ವಾತಾವರಣ ನಿರ್ಮಾಣ ಆದ್ರೆ ಜನರು ಏನ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಎಲ್ಲೋ ಯುದ್ಧ ಆಗಬಹುದಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಕೂಡ, ಕಾರ್ಮೋಡ ಕೂಡ ಇದೆ. ಸದ್ಯ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನಿನ್ನೆ ಮಧ್ಯರಾತ್ರಿ ನಡೆದಂತಹ ಏರ್ ಸ್ಟ್ರೈಕ್, ಭಾರತೀಯ ಸೇನೆ ಉಗ್ರ ನೆಲೆಗಳ ಮೇಲೆ ಪ್ರತೀಕಾರದ ದಾಳಿಯನ್ನ ಮಾಡಿದ್ರು. ಯಶಸ್ವಿ ಕೂಡ ಆಗಿದ್ದಾರೆ.